ನೋಡ್ರು ಹೆಂಗ್ ಕಾಣಿಸ್ತೈತಿ ನೋಡ್ರು ಗುಡಿ ಬರ್ರಿ ಬರ್ರಿ ಅವ್ರ ಮನೆ ಕೊಟ್ಟು ಏನೋ ನೋಡೋದ್ ಬಿಡ್ರು ಕೋಮ್ ನೋಡೋದ್ ಬಿಡ್ರು ಬರ್ರಿ ದೇವ್ರ ಬಗ್ಗೆ ಜ್ಞಾನ ಮಾಡ್ರು ಬರ್ರಿ ನೋಡ್ರು ನೀವ ಸ್ವತಃ ಮಾಡ್ರು ನೋಡ್ರಿ ಏನ್ ಮಸ್ತ್ ಕಾಣಿಸ್ತೈತಿ ನೋಡ್ರಿ ಗುಡಿ ಯಾವ ರೀತಿ ಕಟ್ಟಿದಾರ ನೋಡ್ರು ಇದು ಯಾರು ಕಟ್ಟಿದಾರ ಅಂದ್ರ ನಾರಾಯಣ ಸಾವ್ಕಾರ ಕಟ್ಟಿದಾನೆ ಇದು ಹೆಂಗ್ ಕಟ್ಟಿದ್ರಿ ಏನಂತ ಅದನ್ನ ಹೇಳ್ತೀನಿ ನಿಮ್ಗೆ ನೋಡೋಕೆ ನಿಮ್ಗೆ ಗೊತ್ತಾಗ್ತೈತಲ್ಲ. ದೊರೆಮುತ್ತನ ತಾಯಿ ತಂದೆ ಹೆಸರು ಏನಂದ್ರ ತಂದೆ ಹೆಸರ ಸಾತ್ವಿಕ ರಾಜ, ತಾಯಿ ಹೆಸರ ಸುಶೀಲಮ್ಮ. ಇವ್ರು ಏನಂತಾರ ಮೊದಲನೇ ಅಂದ್ರ ಯಾವಾಗ ಕೈಲಾಸದಾಗ ಸಪ್ತ ಋಷಿಗಳು ಶಾಪ ಕೊಡ್ತಾರ ಆ ಸಮಯದಾಗ ಇವ್ರಿಗೂ ಅಂದ್ರ ಸಾತ್ವಿಕ ರಾಜಾಗ ಮತ್ತು ಸುಶೀಲಮ್ಮಗ ಸುಶೀಲಮ್ಮ ತಾಯಿಗೆ ಮಕ್ಳು ಆಗಿರಲ್ಲ. ಸುಶೀಲಮ್ಮ ತಾಯಿ ನನ್ಗೆ ಎಲ್ಲ ಐತಿ ಆದ್ರೆ ಮಕ್ಕಳಿಲ್ಲ ಅನ್ನೋ ಕೊರತೆ ಭಾಳ ಇರ್ತದ. ಆ ಒಂದು ಸಮಯದಾಗ ಏನು ಮಾಡ್ತಾರೆ, ಶ್ರೀ ಗಜೇಂದ್ರ ಮಹಾಸ್ವಾಮಿಗಳ ಬಳಿ ಹೋಗ್ತಾರ. ಅಲ್ಲಿ ಹೋದಾಗ ಏನು ಮಾಡ್ತಾರಂದ್ರೆ, ನಿಮ್ಮದು ಮುಚ್ಚಂಡಿ ಕುಲದೇವರ ಆಗಿರುವಂಥ ಅವ್ರ ಬಳಿ ಹೋಗ್ರಿ, ನಿಮ್ಗೆ ಇದಕ್ಕೆ ದಾರಿ ಸಿಗುತ್ತ ತನಕರಿ. ಅವ್ರು ಅಲ್ಲಿಂದ ಏನು ಮಾಡ್ತಾರಂದ್ರೆ ಅವರಿಗೆ ಮುಚ್ಚಂಡಿ ಗುರುಗಳ ಬಳಿ ಕಳಿಸ್ತಾರ. ಅವ್ರು ಏನು ಮಾಡ್ತಾರೆ, ಮಿನಿಮಮ್ 15 ದಿನ 1 ತಿಂಗಳ ಆ ದೇವರ ಸೇವೆ ಮಾಡಿ ಈ ದೊರೆಮುತ್ತಗಳನ್ನು ಪಡ್ಕೊಂಡಿರ್ತಾರ. ಹೆಸರ ಸಾತ್ವಿಕ್ ಮಹಾರಾಜ, ತಾಯಿ ಹೆಸರ ಸುಶೀಲಮ್ಮ ದೇವಿ. ಇವರಿಬ್ಬರಿಗೆ ಮುದ್ದಿನ ಮಗನೇ ಈ ದೊರೆಮುತ್ತ. ಯಾವಾಗ ಸಪ್ತ ಋಷಿಗಳು ಶಾಪ ಕೊಡ್ತಾರ ನೋಡು, ಅವಾಗ ಇವ್ರು ಏನು ಮಾಡ್ತಾರ, ಭೂಲೋಕಕ್ಕೆ ಬರ್ತಾರೆ ಕೈಲಾಸದಿಂದ. ಈ ವಿಷಯ ಯಾರಿಗೆ ಗೊತ್ತಿಲ್ಲ. ಯಾರು ಭಾಳ ಜನ ಓದಿರ್ತಾರ ಅಥವಾ ಏನೋ ಒಂದು ಇದು ನನಗೆ ಗೊತ್ತಿರಲ್ಲ, ನಾನು ಒಂದು ಯಾವುದೋ ಒಂದು ಈ ದೇವ್ರ ಗುಡಿ ಬಗ್ಗೆ ತಿಳ್ಕೊಬೇಕಂತ ಇಂಟ್ರೆಸ್ಟಿಂದ ಏನು ಮಾಡೀನಿ ಅಂದ್ರೆ, ಈ ಒಂದು ಸಂಗತಿ ಯಾರಿಗೆ ಗೊತ್ತಿಲ್ಲ, ಇದು ನಾನು ತಿಳಿಸೇಬೇಕು. ಈ ಗುಡಿ ಸಂಗತಿ ಪ್ರತಿಯೊಂದು ಎಲ್ಲ ತಿಳ್ಕೊಬೇಕಂತಂದೇ ನಾನು ಓದಿ ಒಂದು ಮಿನಿಮಮ್ 15-20 ದಿನಗಳ ಕಾಲ ಸ್ಟಡಿ ಮಾಡಿ ಈ ಒಂದು ವಿಡಿಯೋ ಮಾಡಕ್ಕೆ ಬಂದಿ. ನಾನು ಏನು ಮಾಡ್ತಾನೆ, ಯಾವಾಗ ಸಪ್ತ ಋಷಿಗಳು ಶಾಪ ಕೊಡ್ತಾರೆ ಅವಾಗ ಏನು ಮಾಡ್ತಾರೆ, ಈ ಮುತ್ಯ ಭೂಲೋಕಕ್ಕೆ ಬರ್ತಾರೆ. ಭೂಲೋಕಕ್ಕೆ ಬಂದು ಏನು ಮಾಡ್ತಾರಂದ್ರೆ, ಸಾತ್ವಿಕ ರಾಜ ಸುಶೀಲಮ್ಮ ದೇವಿ ಜನ್ಮದೊಳಗೆ ಉದರೊಳಗೆ ಜನಿಸಿ ಬರ್ತಾರೆ. ಆದರೆ ಇವ್ರು ಎಲ್ಲಿ ಹುಟ್ಟ್ಯಾರಂದ್ರೆ ಮೊದಲು ತುಪ್ಪದ ಹಟ್ಟಿ ಅಂತ ಅನ್ನೋ ಒಂದು ಸಣ್ಣ ಚಿಕ್ಕ ರಾಜಧಾನಿ ಇತ್ತು. ಏನಂದ್ರೆ ತುಪ್ಪದ ಹಟ್ಟಿ ಅಂತ ಒಂದು ಸಣ್ಣ ಚಿಕ್ಕ ರಾಜಧಾನಿ ಇತ್ತು. ಇಲ್ಲಿ ಏನು ಮಾಡ್ತಾರಂದ್ರೆ, ಇವರು ದನ ಕರಗಳನ್ನು ಮಾರ್ತಿದ್ರು. ಅದು ತುಪ್ಪದ ಹಟ್ಟಿ ಅಂತ ಹೆಂಗೆ ಹೆಸರು ಬರ್ತಂದ್ರೆ, ಭಾಳ ಅಂದ್ರೆ ಭಾಳ ಮೊಸರ ಬೆಣ್ಣೆ ಅಂದ್ರೆ ನಮ್ಮದು ಸಂಪತ್ತು ಸಿರಿವಂತ ಏನಂತ ಸಂಪತ್ತು ಭರಿತವಂಥದ್ದು ನಮ್ಮ ಕರ್ನಾಟಕ ರಾಜ್ಯ. ಅಂದ್ರೆ ಮೊಸರತ್ ಬೆಣ್ಣೆ ತುಪ್ಪ ಇವೆಲ್ಲ ಬೇರೆ ಬೇರೆ ಇದಕ್ಕೆ ಹೋಗಿ ಬೇರೆ ಬೇರೆ ಊರಿಗೆ ಹೋಗಿ ಮಾರೋದ್ರಿಂದ ತುಪ್ಪದ ಹಟ್ಟಿ ಅಂತ ಹೆಸರು ಬಂದೈತಿ. ಅಂತಂದ್ರೆ ಆ ಬುಕ್ ಒಳಗೆ ಐತಿ. ಮತ್ತು ನೀವು ನೋಡ್ರಿ ಗೂಗಲ್ ಒಳಗೆ ಸರ್ಚ್ ಮಾಡಿದ್ರೆ ಈ ಒಂದು ದೇವ್ರ ಹೆಸರು ಕೊಡಲ್ಲ. ಬಟ್ ಇಲ್ಲಿ ಲಕ್ಷಾಂತರ ಜನ ಬಂದು ಕೊಡ್ತಾರ. ಈ ದೇವ್ರ ಗುಡಿ ಒಳಗೆ ಬಂದ್ರೆ ಲಕ್ಷಾಂತರ ಜನ ಬಂದು ಕೊಡ್ತಾರೆ ಈ ದೇವ್ರ ಗುಡಿಗೆ, ನೀವು ನೋಡ್ಬೋದು. ಮತ್ತು ಇನ್ನೊಂದು ಏನು ಹೇಳ್ಬೋದು ಅಂದ್ರೆ ನಿಮ್ಗೆ, ಈ ಮತ್ತು ಇಲ್ಲಿ ಇನ್ನು ಏನು ಹೇಳ್ಬೇಕಂದ್ರೆ, ಈ ಮುತ್ಯಂದು ಎಲ್ಲರೂ ಹೆಂಗಿರ್ತೈತಿ ಹೇಳ್ರಿ, ದೇವ್ರ ಮುಖ ಯಾವಾಗನು ಸ್ಟೇಟ್ ಇರ್ತೈತಿ, ಮುಖ ಕಾಣಿಸ್ತದೆ. ಆದ್ರೆ ಈ ದೊರೆಮುತ್ತನ ಮುಖ ಸ್ಟೇಟ್ ಕಾಣಿಸಲ್ಲ. ಹೆಂಗೆ ಕಾಣಿಸ್ತದೆ, ಬೆನ್ನಿ ಪೂಜೆ ಮಾಡ್ತಾರೆ, ಮುಖಕ್ಕೆ ಪೂಜೆ ಮಾಡಲ್ಲ. ನೀವು ನೋಡ್ರಿ, ನೀವು ಅಂದ್ರೆ ಓಲ್ಡ್ ವಿಡಿಯೋ ಒಂದು ಐತೆ ನಮ್ಮಲ್ಲಿ ಕ್ಲಿಪ್ ಅದಾವ, ಎಲ್ಲ ಕ್ಲಿಪ್ ಅದಾವ, ನಿಮ್ಗೆಲ್ಲ ಹಾಕ್ತೀನಿ. ಬೆನ್ನಿ ಪೂಜೆ ಮಾಡ್ತಾರೆ, ಬೆನ್ನಿಗೆ ಇಲ್ಲಿ ಕಣ್ಣು ಹಚ್ಕರ್ ಪೂಜೆ ಮಾಡ್ತಾರೆ, ಆದ್ರೆ ಮುಖಕ್ಕೆ ಪೂಜೆ ಮಾಡಲ್ಲ. ಇಲ್ಲಿ ಬಂದು ನೋಡಿ, ಈಗ ಬಂದು ಸ್ವಲ್ಪ ಅಲ್ಲಿಗೆ ಬಂದ ನಾನು. ಈಗ ಯಾಕೆ ಪೂಜೆ ಮಾಡ್ತಾರ, ಎದ್ರ ಸಲುವಾಗಿ ಹಂಗ್ಯಾಕೆ ಐತಲ್ಲ ನಾನು ನಿಮ್ಗೆ ಹೇಳ್ತೀನಿ ಕೇಳ್ರಿ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನನಗೆ ಎಷ್ಟು ಗೊತ್ತೈತೆ ನಾನು ನಿಮ್ಗೆ ಅಷ್ಟು ತೋರ್ಸಕತ್ತೀನಿ. ಈಗ ಜಸ್ಟ್ ನಾಲ್ಕು ಬಂದೀನಿ. ಮತ್ತು ಇನ್ನೂ ನಿಮ್ಗೆ ಕೇಳಿರ್ಬೋದು ನೀವು, ರಾವುತರಾಯ ಮುತ್ಯಾಗ ಮತ್ತು ದರಿದೇವ್ರಿಗೆ ಇಬ್ಬರಿಗೆ ಆಗ್ಬರಲ್ಲ ತನಕರಿ. ಯಾಕೆ ಆಗ್ಬರಲ್ಲ ಅಂದ್ರೆ, ಇವರು ಮಲ್ಲಯ್ಯ ಮುತ್ತ ಅಂತ ಗೊತ್ತಿರ್ಬೇಕಲ್ಲ. ಮೊದಲಿನ ಸಿಂದಗಿದು ರಾಜಧಾನಿ ಯಾವುದಾಗಿತ್ತು ಅಂದ್ರೆ ದೇವ್ರಿಪ್ರಿಗೆ ಇರಬೇಕು. ಈಗ ದೇವ್ರಿಪ್ರಿಗೆ ಇವಾಗ ಪ್ರೆಸೆಂಟ್ ದೇವ್ರಿಪ್ರಿಗೆ ರಾವುತರಾಯ ಮುತ್ತನ ಮಠ ನೀವು ನೋಡಿರ್ಬೋದು. ರಾವುತರಾಯ ಮುತ್ಯಾಗ ಮತ್ತು ಈ ದರಿದೇವ್ರ ಇಬ್ಬರಿಗೆ ಆಗ್ಬರಲ್ಲ. ಯಾಕೆ ಆಗ್ಬರಲ್ಲ ಅಂದ್ರೆ, ಮಲ್ಲಯ್ಯನ ಹೆಂಡತಿ ರಾಣಿ ಏನು ಮಾಡಿರ್ತಾರೆ ಅಂದ್ರೆ, ಈ ದರಿದೇವ್ರ ಮ್ಯಾಗ ಏನಂತಂದ್ರೆ ಮನಸ್ಸು ಮಾಡಿರ್ತಾರೆ. ಅವ್ರು ದರಿದೇವ್ರ ಮ್ಯಾಗ ಮನಸ್ಸು ಮಾಡಿದಾಗ ಇವ್ರು ಏನು ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ. ಯಾರಂದ್ರೆ ಈ ದರಿದೇವ್ರ ಮುತ್ತೇನು ಮಾಡ್ತಾರೆ, ಆ ರಾಣಿಯನ್ನು ತಿರಸ್ಕಾರ ಮಾಡ್ತಾರೆ. ಇವರ ದರಿದೇವ್ರ ಮುತ್ತ ಸೌಂದರ್ಯಕ್ಕೆ ಏನು ಮಾಡ್ತಾರೆ, ಮನಸ್ಸು ಸೋತ್ ಬಿಡ್ತಾರೆ. ಅವ್ರು ಒಬ್ಬ ಮದುವೆ ಆದ್ರೂ ಮನಸ್ಸು ಸೋತ ಬಿಡ್ತಾರೆ. ಮನಸ್ಸು ಸೋತಾಗ ಏನು ಮಾಡ್ತಾರೆ, ಇವರು ಅಂದ್ರೆ ಸುಳ್ಳು ಹೇಳಿ ಮಾಡ್ತಾರ, ಅವರು ರಾಜಧಾನಿ ಕರ್ಸ್ಕೋತಾರ. ಅಂದ್ರೆ ರಾಜಧಾನಿ ಕರ್ಲಿಕ್ಕತ್ತಾನ, ನೀ ಬಾ ತನಕರೆ ಕರ್ಸ್ಕೊಂಡಾಗ ಏನು ಮಾಡ್ತಾನೆ ಅಂದ್ರೆ, ಇವ್ರು ಹೋಗಿ ಕೇಳಿದಾಗ ಇಲ್ಲ ನಾನು ನಿನ್ನ ಸಂಗತಿ ಇರ್ತೀನಿ ಅಂತ ಏನೋ ಒಂದು ಕನ್ವರ್ಸೇಷನ್ ನಡೀತದ. ಆದ್ರೆ ಇವ್ರು ಏನು ಮಾಡ್ತಾರಂದ್ರೆ, ದರಿದೇವ್ರ ಮುತ್ತರು ಅಂದ್ರೆ ಇವರು ತಿರಸ್ಕಾರ ಮಾಡ್ತಾರ. ನಾ ಏನೇ ಅಂದ್ರು ಯಾವುದೇ ಕಾರಣಕ್ಕೂ ನನ್ನ ಸ್ನೇಹಕ್ಕೆ ಬೆಲೆ ಕೊಡ್ತೀನಿ, ನಾನು ಯಾವುದೇ ರೀತಿ ಮದುವೆ ಅಂತೂ ಆಗಲ್ಲ, ನಾನು ಬ್ರಹ್ಮಚಾರಿಗೆ ಇದ್ಕೊಂಡೆ ಜನರ ಸೇವೆ ಮಾಡ್ತೀನಿ ಅಂತಂದ್ರೆ ಹೇಳ್ಕರೆ ಬರ್ತಾರೆ. ಯಾರಂದ್ರೆ ಈ ದೊರೆಮುತ್ತನವರು. ಇದು ಬಂದ ಬಳಿಕ ಏನಾಗ್ತದಂದ್ರೆ, ಆ ಮಲ್ಲಯ್ಯ ಮುತ್ತಂದು ರಾಣಿ ಏನಾಗ್ತದಂದ್ರೆ ಸಿಟ್ಟು ಬರ್ತೈತಿ. ನನಗೆ ತಿರಸ್ಕಾರ ಮಾಡಿ ಹೋಗೋದಕ್ಕೆ ದ್ವೇಷ ಬಸ್ಸಕ್ಕೆ ಪ್ರಾರಂಭ ಮಾಡಿಬಿಡ್ತಾಳ. ಆಗಿಂದಾಗಿ ಏನು ಮಾಡ್ತಾವ, ರಾಜ್ಯ ಕರೆಸಿ
ನೀ ನನ್ನ ಸ್ನೇಹಿತ ಅಂದ್ರ ನಾನು ಅವನಿಗೆ ಅಣ್ಣ ಸ್ಥಾನದಾಗ ನೋಡಿದ್ದ. ಆದ್ರ ಅವ ಏನ್ ಮಾಡ್ದಂದ್ರ ನನ್ ಮ್ಯಾಗ ಮನಸ್ ಮಾಡ್ಯಾನ. ಅವನಿಗೆ ನಾ ಅಣ್ಣ ಸ್ಥಾನದಾಗ ನೋಡಿದ, ಅವ ನನ್ ಮ್ಯಾಗ ಮನಸ್ ಮಾಡ್ಯಾನ. ಆದ ಕಾರಣ ನೀವು ಏನ್ ಮಾಡ್ತೀರಿ ನೋಡ್ರಿ ಅಂತಂತೀರಿ. ಏನ್ ಮಾಡ್ತಾರ ಇದ್ದಿದ್ದು ಇರೋದು ಎಲ್ಲಾ ರೀತಿ ದ್ವೇಷ ಬರಂಗ ಏನ್ ಮಾಡ್ತಾರಂದ್ರ ದ್ವೇಷ ಬರುವ ಹಾಗ ನೋಡ್ಕೋತಾರ. ನಾನು ಇವಾಗ ಒಳಗೆ ಬಂದಿದ್ದೀನಿ, ದ್ವೇಷ ಬರಂಗ ಆಗ್ಬೇಕು ಏನ್ ಮಾಡ್ತಾರ, ಆ ಮಲ್ಲಯ್ಯ ಮುತ್ತೆಗೆ ಏನಾಗ್ತಂದ್ರ ಸಿಟ್ಟು ಬರ್ತದ. ಸಿಟ್ಟು ಬಂದ ಬಳಿಕ ಏನ್ ಮಾಡ್ತಾರಂದ್ರ ಅವರು ಆ ಮುತ್ಯ ಏನ್ ಮಾಡ್ತಾರ, ಮಲ್ಲಯ್ಯ ಮುತ್ಯ ಏನ್ ಮಾಡ್ತಾನಂದ್ರ ರಾವುತ್ರೆ ಮುತ್ಯ ಕರ್ಕೊಂಡು ಏನ್ ಮಾಡ್ತಾನೆ, ಇವ್ನ ಇರೋದು ಯುದ್ಧಕ್ಕೆ ಬರ್ತಾನ. ಆದ್ರೆ ರಾವುತ್ರೆ ಮುತ್ಯ ಫಸ್ಟಿಗೆ ತಾನೇ ಬರಲ್ಲ. ನಂದು ತಪ್ಪಾಗ್ತದ ನಾ ಬರೋದು, ನಾ ಬಂದ್ರೆ ತಪ್ಪಾಗ್ತದ. ಯಾಕೆ ತಪ್ಪಾಗ್ತದ ಅಂದ್ರ ಅವನು ಶೂರ ಅದಾನ, ವೀರ ಅದಾನ, ಅವ್ರ ರಾಜ್ಯ ಒಳಗೆ ಆರಾಮ ಅದಾನ ಅಂತ ಎಲ್ಲ ಗೊತ್ತಿದ್ದು ನಾನು ಬರೋದು ತಪ್ಪಾಗ್ತದ ತಂದು ಏನ್ ಮಾಡ್ತಾನಂದ್ರ ಬರ್ಲಕ್ಕಂದಾಗ ಇವನ ಮಲ್ಲಯ್ಯ ಮುತ್ಯ ಏನ್ ಮಾಡ್ತಾನಂದ್ರ ನೀನು ಬರ್ಲೇಬೇಕು, ನೀ ಬರ್ಲಿಕ್ಕಂದ್ರ ನೀ ಬಂದೆ ಅಂದ್ರ ನಿನ್ಗೆ ಏನ್ ಬೇಕು ನಾನು ಅದೆಲ್ಲ ಕೊಡ್ತೀನಿ ಅಂತ ಏನ್ ಮಾಡ್ತಾನಂದ್ರ ಆಜ್ಞೆ ಮಾಡ್ತಾನ. ರಾಜನ್ ಮಾತ್ರ ಸೇನಾಧಿಪತಿ ಕೇಳಬೇಕಂತ ಏನ್ ಮಾಡ್ತಾನ ಬರ್ತಾರೆ. ಯುದ್ಧಕ್ಕೆ ಬಂದ ಬಳಿಕ ಏನಾಗ್ತದ, ಯುದ್ಧ ಆಗ್ತದ. ಮೊದಲನೇ ಯುದ್ಧ ಯಾರು ತೆಗಿತಾರಂದ್ರ ದರಿದೇವ್ರ ಮುತ್ತನ ತಂಗಿ ಆದಂತ ಅಂದ್ರ ಪಾರ್ವತಿಯ ರೂಪದಲ್ಲಿ ಜನಿಸಿರುವಂತ ಜಕ್ಕಮ್ಮ ದೇವಿ ತಡಿತಾಳೆ. ಯಾವ ರೀತಿ ತಡಿತಾಳ ಅಂದ್ರೆ ಆರತಿ ಮಾಡ್ಕೊಂಡ್ ವಾಪಸ್ ಬರ್ತಿರ್ತಾರ. ತಂಗಿ ವಾಪಸ್ ಬರೋ ಸಂದರ್ಭದೊಳಗ ಕೈಯಾಗಿನ ತಟ್ಟಿ ಬೀಳ್ತಾವ್. ಅಲ್ಲಿಂದ ಅದು ಅದೇ ಇದ್ರೊಳಗ ಸೀದಾ ಜಕ್ಕಮ್ಮ ಹೋಗ್ಕೊಂಡ್ರ ನಾಣ್ಣ ಸೂರ್ತಾನ ಅಂತ ಭಯ ಇಟ್ಕೊಂಡು ಅಲ್ಲಿ ಐಕ್ಯ ಅಂತಾರ ಅವ್ರು. ಅದು ಜಕಣಿಯರ ಒಂದು ವಾಸಸ್ಥಾನ ಅಲ್ಲಿ. ಮೂಲ ಜಯದೇವಿ ಜಕ್ಕಮ್ಮನ ಹೆಸರು ಜಯದೇವಿ. ಅಲ್ಲಿ ಹೋಗಿ ಏನ್ ವಿಲೀನ ಆತಳಲ್ಲ, ವಿಲೀನ ಆದ್ರಕ್ಕೆ ಅವಾಗ ಜಕ್ಕಮ್ಮ ಅವರು ಒಳ್ಳೇದು. ಅವರು ಎಲ್ಲಾ ಜಾತಿ ಧರ್ಮವನ್ನು ಈಗೇನು ಭೇದಗಳೇನದಾವಲ್ಲ, ಜಾತಿ ಭೇದಗಳೇನದಾವಲ್ಲ ಅವೆಲ್ಲ ಹೋಗಲಾರದಂತ ಹೇಳಿ ಅವ ಅಂದಿನ ಕಾಲದಾಗೆ ಹೋರಾಟ ಮಾಡ್ಯಾರ. ಅದ್ರೊಳಗೆ ಇವ್ರು ಏನೋ ಆಗ್ಯದ ಅಷ್ಟೇ. ಇಲ್ಲಿಲ್ಲ ಅಂದ್ರ ಪ್ರತಿಯೊಂದು ಹಿಂದೂ ಧರ್ಮದೊಳಗೆ ಎಷ್ಟು ನಮ್ಮ ಒಳಪಂಗಡಗಳದಾವಲ್ಲ, ಎಷ್ಟು ಜಾತಿ ಅದಾವಲ್ಲ, ಪ್ರತಿಯೊಂದು ಮನೆತನದಾಗೂ ಮನಿ ದೇವ್ರ ಆಗಿ ಅದಾನ. ಇಲ್ಲ ಅಂದ್ರೆ ಈಗ ಎಲ್ಲಾ ದೇವ್ರ ವಿಚಾರ ಮಾಡಿ ಕೆಲವೊಂದು ಈ ಸದ್ಯಲ್ಲೇ ಜಸ್ಟ್ ಗುಡ್ಡಾಪಕ್ಕೆ ಹೋಗ್ನಿ, ಕೆಲವೊಂದು ಜಾತಿಯವ್ರಿಗೆ ಮಾತ್ರ ಸೀಮಿತ ಅದಾಳ ಅಲ್ಲಿ. ಗುಡ್ಡಾಪುರ ದಾನಮ್ಮ ಮನಿ ದೇವ್ರಾಗಿ ಕೆಲವೊಂದು ಜಾತಿಯವ್ರಿಗೆ ಮಾತ್ರ ಸೀಮಿತ ಅದ. ಕೆಳಗೆ ಹೋಗು ಅಲ್ಲಿ ಕೆಲವೊಂದು ಜಾತಿಯವ್ರಿಗೆ ಸೀಮಿತವಾಗಿ ದೇವ್ರ ಅದಾವ. ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಎಷ್ಟು ಒಳಪಂಗಡಗಳದಾವಲ್ಲ ಹಿಂದೂ ಧರ್ಮದ ಎಲ್ಲಾ ಮನೆತನದಾಗೂ ಅದು ವಿತ್ ನಮ್ಮ ಹಿಂದೂ ಧರ್ಮ ಬಿಟ್ಟು ಜೈನ ಧರ್ಮದವ್ರು ಮತ್ತೆ ಇದಕ್ಕೆ ಭಕ್ತರದ ವಿತ್ ಮುಸ್ಲಿಮರು ಭಕ್ತರ. ಜೈನ ಧರ್ಮದ ಯಾವ್ದು ವೀರಭದ್ರ ಇದು ಗುಡಿ ಕಟ್ಟಕ್ಕೆ ಕಾರಣ ಯಾರಂದ್ರ ನಾರಾಯಣ ಸಾವ್ಕಾರ ಅಂತ ಹೇಳ್ತಾರೆ. ಅದು ಯಾಕೆ ಕಟ್ತಾರಂದ್ರ ಇದೇ ಗುಡ್ಡದೊಳಗ ಹೋಗೋ ಟೈಮಿಗೆ ಏನ್ ಮಾಡ್ತಾರಂದ್ರ ವಜ್ರತ್ ಎಲ್ಲ ಹಿಡ್ಕೊಂಡು ಹೋಗೋ ಟೈಮಿಗೆ ಇವ್ರು ಬಂದು ಏನ್ ಮಾಡ್ತಾರ ಮುಚ್ಚೋರಿಗೆ ಕೇಳೋಣ. ಅವ್ರು ಏನ್ ಹೇಳ್ತಾರ, ಇಲ್ಲ ಈ ಕಲ್ಲಿದ್ದಿಲ್ಲ ಅಂತ ಹೇಳ್ತಾರಂತ. ಕಲ್ಲಿದ್ದಿಲ್ಲ ಅಂತ ಹೌದಪ್ಪ ಸರಿ ತನಕ ಹೋಗ್ತಾರಂತ. ಅವ್ರು ಹೋಗಿ ಸ್ವಲ್ಪ ಮುಂದಕ್ಕೆ ಒಂದ್ 2 ಹೆಜ್ಜೆ ಇಟ್ಟಿರ್ತಾರ, ಮತ್ತೆ ಮೈ ಆಗಿಬಿಡ್ತಾರಂತ. ಅವಾಗ ಅವ್ರ ಬಳಿ ಇದ್ದು ವಜ್ರಗಳೆಲ್ಲ ಕಲ್ಲಿದ್ರ ಆಗ್ಬಿಡ್ತಾವಂತ. ಯಪ್ಪೋ ಇವ್ರು ದೇವ್ರ ತನಕ ಅವಾಗ ಹೇಳಿದ್ರೆ ಈ ದೇವ್ರ ಬಳಿ ಇಲ್ಲೇ ಗುಡಿ ಕಟ್ಟಿದಾರ ಅಂತ ಐತಿ. ಯಾರ್ಯಾರು ಈ ವಿಡಿಯೋ ನೋಡುತ್ತೀರಿ ಪ್ರತಿಯೊಬ್ಬರು ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ಈ ದೇವ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಏನಾದರೂ ಗೊತ್ತಿತ್ತಂದ್ರೆ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ಕೊಡ್ರಿ. ನಿಮ್ಗೆ ಏನು ಗೊತ್ತೈತೆ ಅದನ್ನ ಹೇಳ್ರಲ್ಲ, ನಮಗೆ ಎಷ್ಟು ಗೊತ್ತಿರುತ್ತೆ. ಈ ದೇವ್ರಿಗೆ ಅಂತೂ ಯಾವುದೇ ರೀತಿ ಕುರುಗಳಿಲ್ಲ ಅಂತ ಹೇಳ್ತಾರೆ. ಕುರು ಅದ ಒಂದೇ ಅದ ಅಂತ ಹೇಳ್ತಾರೆ. ಏನಂತಾರೆ ಅಂದ್ರೆ ಪಾದಗಟ್ಟಿ ಒಂದು ಕುದುರೆ ಹೆಜ್ಜೆ ಅದ ಅಂತ ಹೇಳ್ತಾರೆ. ಅಂದ್ರೆ ಕುದುರೆ ಹೆಜ್ಜೆ ಅದಂತ ಅದನ್ನ ತೋರಿಸ್ತೀನಿ. ಕುದುರೆ ಹೆಜ್ಜೆ ಮತ್ತು ಆರತಿ ತಟ್ಟಿ ಅಂತ ಹೇಳ್ತಾರೆ. ನಾನು ನಿಮ್ಗೆ ಅದನ್ನೂ ತೋರಿಸ್ತೀನಿ, ನೋಡಾಕತ್ತೀರಿ. ಬಟ್ ಅದು ಬಿಟ್ಟು ನೋಡಿದ್ರೆ ಯಾರಿಗೆ ಕೇಳಿದ್ರು ಪ್ರಾಪರಾಗಿ ಇವರೇ ಕರೆಕ್ಟಾಗಿ ಯಾರು ಒಬ್ರು ನಮಗೆ ನಾಲೆಜ್ ಕೊಡಲ್ಲ. ಇಲ್ಲಿ ಬಂದ್ಬೇಕ ಹಿಂಗೆ ಇದ್ದತ್ ಯಾರು ನಮ್ಗೆ ಒಬ್ರು ಹೇಳಲ್ಲ. ಸ್ನೇಹಿತರೆ ಇಲ್ಲಿ ನೋಡುತ್ತಿರಲ್ಲ ನೀವು, ಇದು ದೀಪಸ್ತಂಭ ಅದಾವ. ಇಲ್ಲಿ 4-5 ದೀಪಸ್ತಂಭ ಅದಾವತ್ತ. ಇದು ಮೊದಲು ಎಷ್ಟು ದೊಡ್ಡದಿತ್ತಂದ್ರೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಬಿಜಾಪುರದ ಒಂದು ಗುಮ್ಮಟ್ ಕಾಣಿಸ್ತಿತ್ತಂತ. ಆದ್ರೆ ಯಾವುದೋ ಒಂದು ಕಾರಣಗಳಿಂದ ಏನು ಮಾಡಿದ್ರೆ ಡೆಮಾಲಿಷ್ ಮಾಡಿದ್ರೆ ಅದು ಕೆಳಗೆ ಇಳಿಸಿದಾರಂತ. ಕೆಳಗೆ ಇಳಿಸಿ ಎಲ್ಲಿ ಇಟ್ಟಿದಾರಂತ ಗೊತ್ತಿಲ್ಲ, ಹೆಂಗೆ ಇದು ಮಾಡಿದಾರಂತ ಗೊತ್ತಿಲ್ಲ. ಬಟ್ ನಮ್ಗೆ ಹಿಂಗೆ ಯಾರೊಬ್ರು ಹೇಳಿದ್ರೆ ನಾನು ಕೇಳಿದ್ದೀನಿ. ಬಟ್ ಇಲ್ಲಿ ಬಂದ್ಬೇಕು ನೋಡಿ, ಗುಡ್ಡ ಬೆಟ್ಟ ಅದ್ರಲ್ಲಿ ಬರಿಬೇಕಿಲ್ಲ. ಬಂದರೆ ತಂಪು ಗಾಳಿ ಬರತೈತಿ, ತಂಪದ ನಿವಾಂತ ಐತಿ, ಬರ್ಬೋದು. ಅಲ್ಲಿ ಕುರಿ ಕೈಲಿಗೆ ತರ ಆಯ್ತು ನೋಡ್ರಿ. ಇದ್ರ ಮ್ಯಾಗ ಹೋಗಿ ನಿಂತು ನೋಡಿದ್ವಿ ಅಂದ್ರೆ ನಮ್ಗೆ ಇಡೀ ಕನ್ನಮಡಿನೂ ಕಾಣಿಸ್ತೈತಿ, ಇಡೀ ಗುಡ್ಡನೂ ಕಾಣಿಸ್ತೈತಿ. ಬರ್ರಿ ಹೋಗಂಬರ್ರಿ. ಫಲವತ್ತ